ನೋಡಿ ಇಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಕೆಲಸ ಎಲ್ಲ ಮಾಡ್ತಾರೆ ನೋಡಿ ಹಬ್ಬದ ದಿನ ನೋಡಿ ಇಲ್ಲಿ. ಮಾರ್ನಿಂಗ್ ಎದ್ದ ತಕ್ಷಣ ಕ್ಲೀನಿಂಗ್ ಫಸ್ಟ್ ಮಾಡ್ತಾಯಿದ್ದೀನಿ. ಹಾಯ್ ಹಲೋ ಸ್ವೀಟರ್ಸ್, ಹಾಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದನೇ ಮನೆಯೆಲ್ಲ ಒರೆಸ್ಕೊಂಡಿದ್ದಾಯಿತು. ಅದಾದಮೇಲೆ ದೇವ್ರ ಪೂಜೆಗೆ ರೆಡಿ ಮಾಡಿಕೊಂಡು ಅಲ್ಲಿಂದ ಹೊಸ್ಲು ಪೂಜೆ ಮಾಡಬೇಕು. ಅದೆಲ್ಲ ಮಾಡೋಣ ಬನ್ನಿ, ಲೆಟ್ಸ್ ಗೋ. ಫಸ್ಟಿಗೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ದೇವ್ರ ಮನೆಗೆ. ಸೊ ದೇವ್ರ ಮನೆ ಒರೆಸ್ಕೊಂಡು ಆಮೇಲೆ ರೆಡಿ ಮಾಡ್ಕೊಳ್ತೀನಿ. ಹಾಗೆ ನಾನು ತೋರಣ ಹಾಕಿದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಫಸ್ಟ್ ನಾನು ತೋರಣ ಹಾಕಿದ್ದೀನಿ ದೇವ್ರ ಮನೆಗೆಲ್ಲ. ಸೊ ಇವಾಗ ದೇವ್ರ ಮನೆಗೆ ಹೊಸ್ತು ರೆಡಿ ಮಾಡಿಕೊಂಡು ಆಮೇಲೆ ರೆಡಿ ಮಾಡ್ಕೊಳ್ಳುವ. ಎಲ್ಲ ರೆಡಿ ಮಾಡಿ ದೀಪ ಹಚ್ಕೊಳ್ತೀನಿ. ಫಸ್ಟು ದೀಪ ಎಲ್ಲ ಹಚ್ಕೊಂಡ್ಮೇಲೆ ನಾನು ದೇವ್ರ ಪೂಜೆಗೆ ಹೂವು ಮಾಡಿಸೋದು. ದೇವ್ರ ಮನೆಗೆ ಹೂವು ಮಾಡಿಸಿ ರೆಡಿ ಮಾಡ್ತಾ ಇದ್ದೀನಿ. ನಾನು ದೀಪ ಹಚ್ಚಿದ ಮೇಲೇ ಆ್ಯಕ್ಚುಲಾಗಿ ದೇವ್ರ ಮನೆಗೆ ಹೂವು ಮಾಡಿಸೋದು. ಸೊ ಫಸ್ಟಿಗೆ ದೀಪ ಹಚ್ಚಿದೆ. ಸೊ ಇವಾಗ ಹೂವು ಮಾಡಿಸ್ತಾ ಇದ್ದೀನಿ. ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಇನ್ನು ಹೊರಗಡೆ ನಾವು ತಿಪ್ಪಮ್ಮನ ಕೂರಿಸೋದು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಕೆರ್ಕ ಅಂತಲೂ ಹೇಳ್ತಾರೆ. ಆ ಥರ ಅದನ್ನೆಲ್ಲ ಪೂಜೆ ಮಾಡಿ ಅದಕ್ಕೆ ದೀಪ ಹಚ್ಚಿ ಅರಿಶಿನ ಕುಂಕುಮ ಹಚ್ಚಿ ಹಾಗೆ ಅಲಂಕಾರ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅಲ್ಲಿ ಫಸ್ಟು ಪ್ರಿಫರೆನ್ಸ್ ದೀಪಾವಳಿಗೆ ಇದೇ ಇರುತ್ತಲ್ವ, ಅದಕ್ಕೋಸ್ಕರ ಆಗಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ನಾನು ಹೂವು ಮುಡಿಸೋದು, ಆಮೇಲೆ ಊದ್ಗಡ್ಡೆ ಬೆಳಗೋದು, ಅರಿಶಿನ ಕುಂಕುಮ ಹಾಕೋದು, ಪ್ರತಿಯೊಂದು ಮಾಡಿದ್ದೀನಿ ಪೂಜೆನ ಸಾಂಪ್ರದಾಯಿಕವಾಗಿ. ಹಾಗೆ ನಮ್ಮ ಹೊಸ್ಲು ಪೂಜೆ ಅಂದರೆ ಹೊಸ್ಲಲ್ಲಿ ಲಕ್ಷ್ಮಿ ಇರ್ತಾಳಲ್ಲ, ಅದರಿಂದ. ಫ್ರೆಂಡ್ಸ್, ನಮ್ಮ ದೀಪಾವಳಿ ಹಬ್ಬದಲ್ಲಿ ಮೇಯ್ನ್ಲಿ ಇದೇ ಆಗಿರುತ್ತೆ, ನಾವು ಕೆರ್ಕೊಂಡು ಹಾಕೋದು ಅಂತ. ಅದಕ್ಕೆ ಪೂಜೆ ಮಾಡಬೇಕು. ಸೊ ನಾನು ಪೂಜೆ ಮಾಡಿದ್ದೀನಿ ನೋಡಿ, ಈ ರೀತಿಯಾಗಿ ಪೂಜೆ ಆಗಿದೆ. ಮೇಲ್ಗಡೆ ಕೂಡ ತೋರಣ ಎಲ್ಲ ಕಟ್ಟಿದ್ದೀವಿ. ಸೊ ಈ ರೀತಿ ಪೂಜೆ ಫಸ್ಟಿಗೆ ಮಾಡಿ ಆಮೇಲೆ ಹಬ್ಬ ಸ್ಟಾರ್ಟ್ ಮಾಡಬೇಕು. ಸೊ ನಂದು ಇದು ಪೂಜೆ ಆದಮೇಲೆ ಹಬ್ಬ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಹಬ್ಬ ಮಾಡುವ. ನಮ್ಮ ಹಾಸನದ ಸುತ್ತಮುತ್ತ ಇದೇ ರೀತಿಯಾಗಿ ಹಬ್ಬ ಮಾಡೋದು. ಹೊಸ್ಲು ಮೊದಲು ಎದ್ದ ತಕ್ಷಣವೇ ಹೊಸ್ಲು ಪೂಜೆ ಮಾಡಿ ಹಾಗೆ ದೀಪ ಹಚ್ಚಿ ಕೆರ್ಕೊಂಡು ಹಾಕ್ಬಿಡ್ತಾರೆ. ನಂದು ಸೆಕೆಂಡ್ ಡೇ ದೀಪ ಹಚ್ತಾ ಇರೋದು. ಸೊ ಕೆರ್ಕನ ಹಾಕಾಗಿದೆ ಅಂದರೆ ತಿಪ್ಪಮ್ಮನ ಕೂರ್ಸೋದಕ್ಕೆ ಕೆರ್ಕನ ಹಾಕೋದು ಅಂತ ಹೇಳ್ತಾರೆ. ಅದು ಸಗಲಿಯಿಂದ ಮಾಡಿ ಚೆಂಡು ಹೂವಿನಿಂದ ಅಲಂಕಾರ ಮಾಡಿ ಅದಕ್ಕೆ ತೊಗೊಬಂದು ಕೂರಿಸ್ತಾ ಇರೋದು ನೋಡಿ. ಇನ್ನು ಹಬ್ಬ ಅಂದರೆ ಹೆಣ್ಮಕ್ಳು ಗೊತ್ತಲ್ಲ, ಪೂಜೆ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಹಬ್ಬ ಅಡುಗೆ ಮನೆಗೆ ಬಂದಿದ್ದು. ಅಡುಗೆ ಮಾಡೋಕ್ಕೋಸ್ಕರ ನೋಡಿ ಅಕ್ಕ ಇಲ್ಲಿ ಎಲ್ಲ ಇಚ್ಕೊತಾ ಇದ್ದಾರೆ ಪಲ್ಯಕ್ಕೋಸ್ಕರ. ಅಕ್ಕಯ್ಯ ಆಯನೆ, ಅಕ್ಕಯ್ಯ ಆಯನೆ, ಅಕ್ಕಯ್ಯ ಆಯನೆ. ಆಯ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು. ದೀಪಾವಳಿ ಹಬ್ಬದ ಶುಭಾಶಯಗಳು. ಅಕ್ಕ ನಾನು ಸೇರಿ ಕುಕ್ಕಿಂಗ್ ಮಾಡುವ ಅಂತ ಮಾಡ್ತಾಯಿದ್ದೀವಿ. ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಈ ಹಬ್ಬಕ್ಕೆ ಎಕ್ಸ್ಪ್ರೆಷಲ್ಲಿ ನಾವು ಮಾಡೋದು ದೋಸೆ ಮತ್ತು ಸೋರೆಕಾಯಿ ಪಲ್ಯನ. ಸೊ ನಾನು ಅಕ್ಕ ಸೋರೆಕಾಯಿ ಪಲ್ಯ ಮಾಡ್ತಾರೆ, ದೋಸೆಗೆಲ್ಲ ಇಟ್ಟು ರೆಡಿ ಇದೆ. ಹಾಗೆ ಸಾಂಬಾರು ಮಾಡಬೇಕು. ನಾವು ಸ್ವಲ್ಪ ಹಾಲು ಕಾಯ್ಬಿಡಲಿರೋದು, ನಾನು ಒಂಚೂರು ರೆಸಲ್ ಹಾಕ್ಸ್ಬೇಕು ಸಾಂಬಾರು. ಅದಕ್ಕೆ ನೀನು ಪೂಜೆ ಹೊಡಿಲಿಲ್ಲ, ಆಮೇಲೆ ಹೊಡಿಬೇಕಲ್ಲ. ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಅವಾಗಿಂದ ಉದುರ್ತಾನೆ ಇದೆ. ರಂಗೋಲಿ ಆಯ್ತು ಆಯ್ತು ರಂಗೋಲಿ ಹೋಗಿದೆ ಅಂತ ಹೇಳ್ತೀವಿ ಬರ್ತಿದ್ದೀನಿ. ಆಲ್ರೆಡಿ ಬಂದು ರಂಗೋಲಿ ಹೋಗಿ ಹಾಗೆ ಸೋರೆಕಾಯಿ ನೋಡಿ ನೀರಲ್ಲಿ ನೆನೆಸ್ಕೊಂಡಿದ್ದಾರೆ ಮಾಡೋದಕ್ಕೋಸ್ಕರ. ದೋಸೆ ಇಟ್ಟು ರೆಡಿಯಾಗಿದೆ. ಹಾಗೆ ಸಾಂಬಾರಿಗೆ ಏನು ಸಾಂಬಾರು ಮಾಡೋದು ಅಂತ ಹೇಳಿ ಎಲ್ಲ ಇಷ್ಟಪಡೋದು ಜಾಸ್ತಿ ಚಿಲ್ಕವರೆಕಾಳು ಸಾರು ಗಂಟಾಗಿರೋದ್ರಿಂದ. ಸೊ ಹಾಗೆ ನೋಡಿ ಅದು ಕೂಡ ಚಿಲ್ಕ್ಸಿಟ್ಟಾಗಿದೆ. ಸಾಂಬಾರು ಮಾಡೋದು ಬಾಕಿ ಇರೋದು. ಸೊ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕಡಲೆಕಾಳು ಉಸ್ಲಿ ಮಾಡಬೇಕು. ಸೊ ಕಡಲೆಕಾಳು ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ.
ಜೊತೆಗೆ ಪಾಯಸ. ಸೂಪರ್ ಆಗಿದೆ ಅಂತಲೇ. ಮಳೆ ಬಂದು ಎಲ್ಲ ಹೋಗ್ತಾಯಿದೆ. ರಂಗೋಲಿ ಆ್ಯಕ್ಚುಲಿ ನಮ್ಮ ಕಡೆ ನೋಡಿ ಇಲ್ಲಿ ಮಳೆ ಹೆಂಗೆ ಬರ್ತಾಯಿದೆ ಅಂದರೆ ಕಾಣಿಸ್ತಾ ಇದೆಯಾ ಇಲ್ಲೋ ಗೊತ್ತಿಲ್ಲ, ಬಟ್ ಮಳೆ ಅಂತೂ ಸಿಕ್ಕಾಬಟ್ಟೆ ಮಳೆ ಬರ್ತಾಯಿದೆ. ನಮ್ಮ ಹಾಸನ ಫುಲ್ಲು ಮಳೆ ಇದೆ ಇವತ್ತು ದೀಪಾವಳಿ ಹಬ್ಬದ ದಿನ. ನಮ್ಮ ಅಕ್ಕ ಪಾಪ ಹೋಗಿ ರಂಗೋಲಿ ಎಲ್ಲ ಹಾಕಿ ಬಂದಿದ್ಲು, ಅದಂತೂ ಅಳಸಿ ರೋಡಲ್ಲಿ ಅರ್ಧೋಗಿರುತ್ತೆ, ಅಷ್ಟೇ ಆಗೋದು ಮಳೆ ತುಂಬ ಜಾಸ್ತಿ ಇರೋದ್ರಿಂದ. ಸೊ ಬನ್ನಿ ಬೇಗ ಬೇಗ ಅಡುಗೆ ಮಾಡಿ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ಲಾಸ್ಟಿಗೆ ತೋರಿಸ್ತೀನಿ, ಓಕೆನಾ? ಬಾಯ್. ಬೇಗ ಬೇಗ ರೆಡಿ ಆಯಿತು ಸ್ವೀಟಾರ್ಟ್ಸ್. ಈಗ ಇದು ಚಿಲ್ಕವರೆಕಾಳು ಸಾಂಬಾರು, ಅನ್ನ, ದೋಸೆ, ಹಾಗೆ ಸೋರೆಕಾಯಿನ ಬೇಯಿಸಿಟ್ಟಿದ್ದೀವಿ, ಶಾವಿಗೆ ಪಾಯಸ, ಹಾಗೆ ಸೋರೆಕಾಯಿ ಪಲ್ಯ, ಕಾಳುಸ್ಲಿ, ಗಸಗಸೆ ಪಾಯಸ. ಇಷ್ಟೆಲ್ಲ ಅಡುಗೆನ ಅಕ್ಕ ನಾನು ಸೇರಿ ಪಟಪಟ ಅಂತ ಮಾಡಿ ಮುಗಿಸಿದ್ವಿ. ಇವಾಗ ಪೂಜೆ ಮಾಡಿ ಮತ್ತು ನಾವು ತಿನ್ನೋದೊಂದೇ ಬಾಕಿ ಇರೋದು. ಸೊ ಬನ್ನಿ ಪೂಜೆ ಮಾಡೋಕ್ಕೆ ತೊಗೊಂಡೋಗೋಣ. ಫಸ್ಟಿಗೆ ಶಾವಿಗೆ ಪಾಯಸಕ್ಕೆ ಇವಾಗ ಹಾಲು ಹಾಕಿದ್ದೀನಿ, ಅವಾಗಲೇ ಹಾಕಿರಲಿಲ್ಲ. ಸೊ ಬನ್ನಿ ಪೂಜೆಗಿಟ್ಟು ಪೂಜೆ ಮಾಡುವ. ಪ್ರಿಪೇರ್ ಅಡುಗೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮನೇಲಿ ಯಾವ್ಯಾವ ಹೆಂಗೆ ವ್ಯವಸ್ಥೆಲಿ ಇರ್ತಾರೆ ಅಂದರೆ ಇಷ್ಟು ರೆಡಿ ಪೂಜೆ ಮಾಡುವ. ಸ್ವೀಟಾರ್ಟ್ಸ್ ನೋಡಿ ತೊಗೊಂಡು ಬರ್ತಾಯಿದ್ವಿ, ಬಾಗಿಲಿಗೆ ಇಟ್ಟಿರೋದನ್ನು ತಿಂಪಮ್ಮನ ತಗೊಬಂದು ಇಲ್ಲಿಟ್ಟು ಪೂಜೆ ಮಾಡಿ ನೈವೇದ್ಯ ಮಾಡಿ ಮತ್ತು ಇದನ್ನು ಗಿಡದ ಹತ್ರ ಅಥವಾ ಎಲ್ಲಾದರೂ ಬೇರೆ ಕಡೆ ಇಡುವಂಥದ್ದು. ನೋಡಿ ತಗೊಂಡು ಬಂದಿದ್ದೀನಿ. ಆಲ್ರೆಡಿ ಕುಕ್ಕಿಂಗ್ ಎಲ್ಲ ಆಯ್ತಲ್ಲ, ಸೊ ಹಾಗಾಗಿ ಪೂಜೆ ಮಾಡುವ. ನೋಡಿಲಿ ಎಷ್ಟು ಚಿಕ್ಕ ಚಿಕ್ಕ ಕೆಲಸ ಎಲ್ಲ ಮಾಡ್ತಾರೆ ನೋಡಿ ಹಬ್ಬದ ದಿನ. ನೋಡಿಲಿ ಯಾರು ಪೈಪೋಟಿಲಿ ಗೆಲ್ತಾರೆ ನೋಡೇ ಬಿಡುವ. ನೋಡಿಲಿ ನೋಡಿಲಿ ಇಲ್ಲಿ ನೋಡಿಲಿ. ನೋಡಲಿ ನೋಡಿ ಅಲ್ಲಿ ನೋಡಿ. ಏಯ್ ಪೂಜೆ ಮಾಡಿ ಬನ್ನಿ ಅಂತ ಹೇಳಿಲ್ವಾ? ಅಲ್ಲಡಲಿ ಅಲ್ಲಡಲಿ. ಇವನಂತೂ ಭಾಳ ಪೂಜೆ ಮಾಡ. ಪೂಜೆ ಎಲ್ಲ ತಗೊಂಡೋಗಿ ಇಡಬೇಕು ಹೊರಗಡೆ. ಪೂಜೆ ಆದಮೇಲೆ ತಿಪ್ಪಮ್ಮನ ಕೆರ್ಕನ್ನ ಏನಂತ ಹೇಳ್ತೀವಿ ಅದನ್ನು ತುಳಸಿ ಗಿಡಕ್ಕೆ ತಂದಿಟ್ಟಿದ್ದೀವಿ. ಯಾಕೆ ಅಂದರೆ ನಮಗೆ ಸಿಟಿಯಲ್ಲಿ ತಿಪ್ಪೆಗಳಿರಲ್ವಲ್ಲ, ಅದರಿಂದ ತುಳಸಿ ಗಿಡಕ್ಕೆ ಇಟ್ಟಿದ್ದೀವಿ. ನೋಡಿ ಎಲ್ಲ ಮುಗಿಸಿ ಎಡೆ ಎಲ್ಲ ಇಟ್ಟು ಇವಾಗ ನಾವು ತಿಂಡಿ ಊಟ ಎರಡು ಒಟ್ಟಿಗೆ ಮಾಡ್ತಾಯಿದ್ದೀವಿ. ಅಂತ ಇಲ್ಲ, ಬರೀ ತಿಂಡಿ ಮಾತ್ರ. ಆಮೇಲೆ ಇನ್ನೇನು 2 ದೋಸೆ ಕುಡಿದ್ರೆ ತಿಂಡಿ ಆಗ್ತದೆ. ಇನ್ನೇನು ಅನ್ನ ಸಾಂಬಾರು ಅಕ್ಕ ನಿಂದ ಎಷ್ಟು ದೋಸೆನೆ? ನಂದು 2 ನೋಡಿ 2 1 ಅರ್ಧ ಅರ್ಧ ಹೇಳ್ತಾಳೆ. ಸೊ ಎಲ್ಲ ರೆಡಿ ಮಾಡಿ ತಿಂತಾ ಇದ್ದೀವಿ. ತಿನ್ನೋಣ ದಬ ದಬ ಅಂತ. ಇವಾಗ ಒಟ್ಟಿಗೆ ಸೇರಿದಾಗ ಒಬ್ಬೊಬ್ರು ಒಂದೊಂದು ಕೆಲಸ ಅಂತ ಹಂಚ್ಕೊಂಡು ಪಟಪಟ ಅಂತ ಮುಗಿಸಿ ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸೊ ಮನೆಯವ್ರಿಗೆ ಹೊರಗಡೆ ಕೆಲಸ ಇರೋದ್ರಿಂದ ಅವ್ರು ಕೂಡ ಇಲ್ಲ. ಊಟ ಎಲ್ಲ ಮುಗಿಸಿ ಅಮ್ಮನ ಮಾತಾಡ್ಸ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ, ಅಕ್ಕನೂ ನಾನು. ನಾಯಿ ಹೋಗ್ತಾ ಇದೆ ನೋಡಿ ಫ್ರೆಂಡ್ಸ್. ಕಾಣಿಸ್ತಿದೆಯಾ ಫ್ರೆಂಡ್ಸ್? ಕಾಣಿಸಿದೆ. ಗಮ್ಮಂತೈತೆ. ಇದು ಉದ್ಗಡಿ ಸ್ಮೆಲ್ಲು. ಉದ್ಗಡಿ ಹಾ ಏನು ಘಮ ಅಂತೈತೆ. ಅದೇ ಹೇಳಿದ್ದು ನಾನು, ಉದ್ಗಡಿ ಸ್ಮೆಲ್ ಅಂತ. ನಮ್ಮ ಅಮ್ಮ ಅತ್ಲಾಗಿ ನೋಡಿ ಇಲ್ಲಿ ಅಮ್ಮನೂ ಹೆಂಗಿಟ್ಟಿದ್ದಾರೆ ಅಂದರೆ ಈ ಥರ ಇಟ್ಟಿದ್ದಾರೆ ಅಮ್ಮನೂ ನೋಡಿ. ಚೆನ್ನಾಗಿದೆ. ಹಿಂದ್ಗಡೆಯಿಂದಂತೂ ಸೇಮ್ ಮೋಹಿನಿ. ಹಂಗೆ ತಿರ್ಗು ಹಂಗೆ ಒಂದ್ಸರಿ ಯಾಕೆ ಫ್ಯಾಷನ್ ಶೋ
ವಿಡಿಯೋ ಮಾಡೋಣ ಅಂತ ಹೇಳಿ ಅಕ್ಕ ನಾನು ಮಗಳು ಎಲ್ಲ ರೆಡಿಯಾಗಿದ್ದೀವಿ. ಸೊ ಅಕ್ಕನ ಡ್ರೆಸ್ ಬಗ್ಗೆ ಕಮೆಂಟ್ ಮಾಡ್ತಾಯಿದ್ದೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಚಲು, ದ್ವೇಷವಿಲ್ಲ ಬೆಂಕಿಗೆ ನೀ ತಿಳಿಯೋ ನೀ ತಿಳಿಯೋ. ಇಷ್ಟೇ ಬರೋದು, ಸಾಂಗ್ ಬರ್ತಾ ಇಲ್ಲ. ಸೊ ರೆಡಿ ಆಗಿಬಿಟ್ಟು ಮಗಳಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ, ಮಗಳು ಬರಲಿ ಅಂತ ವಿಡಿಯೋ ಮಾಡೋಕ್ಕೋಸ್ಕರ. ಇನ್ನು ರೆಡಿಯಾಗಿ ಪ್ಲೇಟ್ ಕೂಡ ಡೆಕೋರೇಷನ್ ಮಾಡಬೇಕಿತ್ತು. ಪ್ಲೇಟ್ ಡೆಕೋರೇಷನ್ ಮುಗಿಸಿ ಹಾಗೆ ದೀಪನ ಹಚ್ತಾ ಇದ್ದೀನಿ. ದೀಪ ಹಚ್ಬಿಟ್ಟು ಅದಕ್ಕೊಂದು ವಿಡಿಯೋ ಮಾಡೋಣ, ಸಾಂಗ್, ಒಂದು ಚಿಕ್ಕದಾಗಿ ಡ್ಯಾನ್ಸ್ ಕೂಡ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಬಟ್ ಡ್ರೆಸ್ ಅಂತೂ ತುಂಬ ಲೆಂತಿಯಾಗಿ, ನಾನು ಫಸ್ಟ್ ಟೈಮ್ ಲಂಗ ಮತ್ತು ದಾವಣಿ ಹಾಕಿರೋದು. ಫಸ್ಟ್ ಟೈಮ್ ನನ್ನ ಲೈಫ್ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಅಂತ ಹೇಳಬಹುದು. ಲಂಗ ದಾವಣಿ ನಾನು ಹಾಕಿರಲಿಲ್ಲ, ಇದೇ ಫಸ್ಟ್ ಟೈಮ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ. ಇದು ಚೆನ್ನಾಗಿ ಕಾಣಿಸಿದ್ರೆ ನೀವು ಕಮೆಂಟ್ ಹಾಕಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಚೆನ್ನಾಗಿ ಕಾಣಿಸಿದ್ರೆ ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ಲಂಗ ದಾವಣಿನ ಯೂಸ್ ಮಾಡ್ತೀನಿ, ಹಾಕ್ಕೊಳ್ತೀನಿ ಅಂತ ಹೇಳ್ತಾ, ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಬೇಕು. ನಾವು ಕಷ್ಟಪಟ್ಟು ಮಾಡೋ ಪ್ರತಿಯೊಂದು ವೀಡಿಯೋದ ಮೇಲೂ ನಿಮ್ಮ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಮಗಳು ಕೂಡ ಜಾಯ್ನ್ ಆದಳು ನಮ್ಮೊಟ್ಟಿಗೆ. ಅವಳದು ಡ್ರೆಸ್ ಚೆನ್ನಾಗಿದೆ, ನಂದು ಡ್ರೆಸ್ ಚೆನ್ನಾಗಿದೆ, ಅಕ್ಕಂದು ಡ್ರೆಸ್ ಚೆನ್ನಾಗಿದೆ. 3 ಜನದ್ದು ಒಟ್ಟಿಗೆ ತುಂಬ ಚೆನ್ನಾಗಿದೆ ಡ್ರೆಸ್ಗಳು. ಸೊ ಖುಷಿ ಕೂಡ ಆಗ್ತಾ ಇತ್ತು. ನೀನು ದೊಡ್ಡದು ಇಟ್ಕೊಳ್ಳೋ, ನೀನು ಮಧ್ಯೆ ಇರ್ತೀಯಲ್ಲ, ನೀನು ಡ್ಯಾನ್ಸ್ ಚೆನ್ನಾಗಿ ಮಾಡ್ಬೇಕಲ್ಲ. ದೀಪ ಇಟ್ಕೊಂಡು ಡ್ಯಾನ್ಸ್ ಮಾಡಬೇಕು, ಡ್ರೆಸ್ ಮೇಲೆ ತಗೊಂಡು ಮ್ಯೂಸಿಕ್ ಹಾಕೊಂಡಿದ್ರೆ ಇದೇನು ಟೆನ್ಷನ್ ಇರಲ್ವಾ? ಬಾ ಚಿನ್ನ ಮಗ ಮುಂದೆ ಬಾ, ಇದು ವಿಶ್ ಮಾಡ್ತೀವಿ. ಅದಾದಮೇಲೆ ಶಾರ್ಟ್ಸಿಗೆ ನಿಂದು ಮೊಬೈಲಲ್ಲಿ ಸಾಂಗ್ ಹಾಕತ್ತೆ ಅಥವಾ ಅಮ್ಮನ ಮೊಬೈಲ್. ನಾನು ದೀಪಗಳ ಅಲಂಕಾರನ ಈ ರೀತಿಯಾಗಿ ಮಾಡಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ವರ್ಷ ಕಮ್ಮಿ ಅಲಂಕಾರ ಮಾಡಿದ್ದೀನಿ. ಪ್ರತಿ ವರ್ಷ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿರ್ತಾಯಿತ್ತು. ಹೊರಗಡೆ ಎಲ್ಲ ದೀಪ ಹಚ್ಬಿಟ್ವು ತುಂಬ, ಹಾಗಾಗಿ ಸ್ವಲ್ಪ ಅಲಂಕಾರ ಮಾಡಿದ್ದೀನಿ. ಕನ್ನಡ ನಾಡಿನ ಸಮಸ್ತ ಜನಗಳಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫೋಟೋ ಆಗಿರುತ್ತೆ ಕಾಮಿಡಿ ಇದು. ನಿಮ್ಮ ಕೈ ಹಿಡೀರಿ. ಇವತ್ತಿನ ಹಬ್ಬದ ವಿಶೇಷ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಬಾಯ್ 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 ಹೇಳ್ರಿ. ಸ್ಟಾರ್ಟಿಂಗಲ್ಲೂ ಹೇಳಿದ್ದೀರಾ ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್ ಆ್ಯಂಡ್ ಹ್ಯಾಪಿ ದಿವಾಲಿ.